ಮೊಟ್ಟೆ ಕರೆಕ್ಟಾಗಿ ರಿಲೀಸ್ ಆದರೆ ಆವಾಗ ಸೈಕಲ್ಸ್ ರೆಗ್ಯುಲರ್ ಆಗಿರ್ತದೆ. ಮತ್ತು ನೀವು ಪೀರಿಯಡ್ಸ್ ಟೈಮಲ್ಲಿ ಪೇಯ್ನ್ ಅಂತ ಬರೋದನ್ನು ನಾವು ಮೆಡಿಕಲಿ ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ. ಏನಾಗುತ್ತೆ ಅಂದರೆ ಗರ್ಭಕೋಶ ಒಳಗಡೆ ಲೈನಿಂಗು ಬ್ಲಡ್ ಇರುತ್ತಲ್ಲ ಅದನ್ನು ಸ್ಕ್ವೀಸ್ ಔಟ್ ಮಾಡುತ್ತೆ. ಯೂಶಲಿ 2-3 ದಿನ ಮುಂಚೆನೇ ಪೇಯ್ನ್ ಸ್ಟಾರ್ಟ್ ಆಗಿ ಆಮೇಲೆ ಪೀರಿಯಡ್ ಸ್ಟಾರ್ಟ್ ಆಗ್ತದೆ ಅಂದರೆ ಗರ್ಭಕೋಶದಲ್ಲಿ ಏನೋ ತೊಂದರೆ ಇದೆ ಅಂತ ಅರ್ಥ. ಅದು ಫೈಬ್ರಾಯ್ಡ್ ಆಗಿರ್ಬೋದು, ಅಥವಾ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ ಅದಾಗಿರ್ಬೋದು, ಅಥವಾ ಒಳಗಡೆ ಇನ್ಫೆಕ್ಷನ್ ಇರಬಹುದು, ಅಥವಾ ಓವರಿಯಲ್ಲಿ ಸಿಸ್ಟ್ ಇರಬಹುದು. ಆವಾಗನೇ ನಾವು ಗರ್ಭಕೋಶ ಸ್ಕ್ಯಾನಿಂಗ್ ಮಾಡಿ ಅಥವಾ ಲ್ಯಾಪ್ರೋಸ್ಕೋಪಿನೂ ಮಾಡ್ತೀವಿ ಕೆಲವೊಂದು ಟೈಮು ನೋಡೋದಕ್ಕೆ ಒಳಗಡೆ ಏನಾರ ತೊಂದರೆ ಇದೆಯಾ ಅಂತ ಅಂದ್ಬಿಟ್ಟು. ಇನ್ನು ಇರ್ರೆಗ್ಯುಲರ್ ಅಥವಾ ಅಬ್ನಾರ್ಮಲ್ ಪೀರಿಯಡ್ಸಿಂದ ಏನೇನು ಹೆಲ್ತ್ ಇಶ್ಯೂಸ್ ಕಾಣಿಸ್ಕೊಳ್ಳುತ್ತೆ? ಎಸ್ಪೆಷಲಿ ಇದು ಬಂಜೆತನ ಅಥವಾ ಇನ್ಫರ್ಟಿಲಿಟಿಗೆ ಏನಾದ್ರು ಕಾರಣ ಆಗುತ್ತಾ ಅಂತ? ಹೌದು, ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂದ ತಕ್ಷಣ ನಾವು ಯಾವುದೇ ಗೈನಕಾಲಜಿಸ್ಟ್ ಹೋದ್ರೂ ಫಸ್ಟ್ ನಾವೇನೇ ಹಿಸ್ಟ್ರಿ ಅಂತ ತೊಗೊತೀವಿ, ಪೇಷಂಟ್ ಡೀಟೇಲ್ಸ್ ಕೇಳೋದಕ್ಕೆ ಇರ್ಬೋದು. ಅದರಲ್ಲಿ ಮೆನ್ಸ್ಟ್ರಲ್ ಹಿಸ್ಟ್ರಿ ಅಂತ ಒಂದು ತೊಗೊತೀವಿ. ಅದರಲ್ಲಿ ರೆಗ್ಯುಲಾರಿಟಿ ಬಗ್ಗೆ ಒಂದು ವೆರಿ ಅಂಡರ್ಲೈನ್ ಮಾಡಿ ತೊಗೊತೀವಿ ನಾವು ಅದನ್ನು. ರೆಗ್ಯುಲಾರಿಟಿ ಅಂತ ಅಂದರೆ ಇಂಡೈರೆಕ್ಟ್ಲಿ ಅವರು ಮೊಟ್ಟೆನ ಕರೆಕ್ಟಾಗಿ ರಿಲೀಸ್ ಮಾಡ್ತಿದ್ದಾರೆ ಅಂತ. ಮೊಟ್ಟೆ ಕರೆಕ್ಟಾಗಿ ರಿಲೀಸ್ ಆದರೆ ಆವಾಗ ಸೈಕಲ್ಸ್ ರೆಗ್ಯುಲರ್ ಆಗಿರ್ತದೆ. ಯಾವಾಗ ಮೊಟ್ಟೆ ಇರ್ರೆಗ್ಯುಲರ್ ಆಗಿ ರಿಲೀಸ್ ಆಗ್ತದೆ ಆವಾಗ ಸೈಕಲ್ಸ್ ರೆಗ್ಯುಲರ್ ಆಗಿ ಇರೋದಿಲ್ಲ. ಐದರ್ ಅವರಿಗೆ ಮೊಟ್ಟೆಗಳು ಕಮ್ಮಿನೇ ಇರ್ಬೋದು ಅವ್ರ ಬಾಡಿಯಲ್ಲಿ, ಇಲ್ಲ PCOS ಇರಬಹುದು, ಇಲ್ಲ ಥೈರಾಯ್ಡ್ ಇರ್ಬೋದು, ಬೇರೆ ರೀಸನ್ಸ್ಗಳಿರ್ಬೋದು. ಬಟ್ ರೆಗ್ಯುಲಾರಿಟಿ ಅಂತ ಬಂತು ಅಂತಂದರೆ ನಮಗೆ ಒಂದು ಹಿಸ್ಟ್ರಿ ಲೆವೆಲೆಲ್ಲ ಗೊತ್ತಾಗ್ಬಿಡ್ತದೆ. ಓಕೆ, ಇವ್ರು ಸೈಕಲ್ಸ್ ರೆಗ್ಯುಲರ್ ಅಂದರೆ ಇವರು ಮೋಸ್ಟ್ಲಿ ಮೊಟ್ಟೆ ಕರೆಕ್ಟಾಗಿ ಟೈಮಿಗೆ ರಿಲೀಸ್ ಮಾಡ್ತಿದ್ದಾರೆ ಅಂತ ಸೂಚನೆ ಅದು. ಓಕೆ, ಸೊ ಇದ್ರ ಜೊತೆಗೆ ಇರೆಗ್ಯುಲರ್ ಪೀರಿಯಡ್ಸ್ ಜೊತೆಗೆ ಇನ್ನೊಂದು ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಪೀರಿಯಡ್ಸ್ ಪೇನ್. ಅದು ಪೀರಿಯಡ್ಸ್ ರೆಗ್ಯುಲರ್ ಇರ್ರೆಗ್ಯುಲರ್ ಇದ್ರೂ ಕೂಡ ಈ ಪೇನ್ ಅನ್ನು ತುಂಬ ಜನರಲ್ಲಿ ಕಾಣಿಸ್ಕೊಳ್ಳುತ್ತೆ. ಕೆಲವ್ರಿಗೆ ಹೇಗೆ ಅಂದರೆ ಪೀರಿಯಡ್ಸ್ ಆಗಿ ಸ್ಟಾರ್ಟಿಂಗ್ ಇನಿಷಿಯಲ್ ಇಯರ್ಸಲ್ಲಿ ಇರುತ್ತೆ, ಆಮೇಲೆ ಇರೋದಿಲ್ಲ. ಇನ್ನು ಕೆಲವ್ರಿಗೆ ಉಲ್ಟಾ ಆಗಿರುತ್ತೆ, ಇನ್ನು ಕೆಲವ್ರಿಗೆ ಹೆಂಗೆ ಅಂದರೆ ಈ ತಿಂಗಳಿರುತ್ತೆ, ಮುಂದಿನ ತಿಂಗಳಿರಲ್ಲ. ಸೊ ಈ ರೀತಿ ಪೇನ್ ಯಾಕೆ ಕಾಣಿಸ್ಕೊಳ್ಳುತ್ತೆ? ಇದು ಮೆನ್ಸ್ಟ್ರುಯೇಷನ್ ಸೈಕಲ್ನ ಒಂದು ಪ್ರಾಸೆಸ್ ಅಥವಾ ಏನಾದ್ರು ಒಂದು ಸ್ಪೆಸಿಫಿಕ್ ರೀಸನ್ ಇದೆಯಾ ಅಂತ? ಅದೇ, ನೀವು ಪೀರಿಯಡ್ಸ್ ಟೈಮಲ್ಲಿ ಪೇಯ್ನ್ ಅಂತ ಬರೋದನ್ನು ನಾವು ಮೆಡಿಕಲಿ ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ. ಈ ಡಿಸ್ಮೆನೋರಿಯಲ್ಲಿ 2 ಥರ ನಾವು ವಿಂಗಡಣೆ ಮಾಡ್ತೀವಿ. ಒಂದು ಪ್ರೈಮರಿ, ಇನ್ನೊಂದು ಸೆಕೆಂಡರಿ ಅಂತ. ಪ್ರೈಮರಿ ಅಂದರೆ ರೀಸನ್ ಇಲ್ಲ. ಏನಾಗುತ್ತೆ ಅಂದರೆ ಗರ್ಭಕೋಶ ಒಳಗಡೆ ಲೈನಿಂಗು ಬ್ಲಡ್ ಇರುತ್ತಲ್ಲ ಅದನ್ನು ಸ್ಕ್ವೀಸ್ ಔಟ್ ಮಾಡುತ್ತೆ. ಸೊ ಸ್ಕ್ವೀಸ್ ಮಾಡಬೇಕಾದ್ರೆ ಪೇಯ್ನ್ ಬರುತ್ತೆ ಕೆಲವೊಬ್ಬರಿಗೆ. ಆ್ಯಂಡ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಟಾಲರೆನ್ಸ್ ಆಫ್ ದ ಪೇಷಂಟ್. ಈಗ ಫಾರ್ ಎಕ್ಸಾಂಪಲ್ ನೀವು ಎಕ್ಸಸೈಸ್ ಮಾಡಿ ನಿಮ್ಮ ಬಾಡಿ ಕ್ಯಾನ್ ವಿತ್ಸ್ಟ್ಯಾಂಡ್ ಪೇಯ್ನ್. ಕರೆಕ್ಟ್? ಫ್ಯೂ ಪೇಷಂಟ್ಸ್ ಆರ್ ಸೆನ್ಸಿಟಿವ್ ಟು ಪೇಯ್ನ್. ಸೊ ಅವ್ರಿಗೆ ಪೇಯ್ನ್ ಜಾಸ್ತಿ ಇರ್ತದೆ. ಓಕೆನಾ? ಸೊ ಯಾವಾಗಲೂ ಒಂದು ಪೇಷಂಟ್ ಪೇಯ್ನ್ ಅಂತ ಬಂದಾಗ ನಾವು ನೋಡ್ತೀವಿ, ಈ ಪೇಯ್ನು ಪೀರಿಯಡ್ ಸ್ಟಾರ್ಟ್ ಆಗಿದ ತಕ್ಷಣ ಪೇಯ್ನ್ ಬರುತ್ತಾ, ಇಲ್ಲ 2-3 ದಿನ ಮುಂಚೆನೇ ಪೇಯ್ನ್ ಸ್ಟಾರ್ಟ್ ಆಗಿ ಆಮೇಲೆ ಪೀರಿಯಡ್ ಬರುತ್ತಾ ಅನ್ನೋದು. ಯೂಶಲಿ 2-3 ದಿನ ಮುಂಚೆನೇ ಪೇಯ್ನ್ ಸ್ಟಾರ್ಟ್ ಆಗಿ ಆಮೇಲೆ ಪೀರಿಯಡ್ ಸ್ಟಾರ್ಟ್ ಆಗ್ತದೆ ಅಂದರೆ ಗರ್ಭಕೋಶದಲ್ಲಿ ಏನೋ ತೊಂದರೆ ಇದೆ ಅಂತ ಅರ್ಥ. ಅಂದರೆ ಒಂದು ರೀಸನ್ ಇದೆ ಈ ಪೇಯ್ನ್ ಆಗಲಿಕ್ಕೆ. ಅದು ಫೈಬ್ರಾಯ್ಡ್ ಆಗಿರ್ಬೋದು, ಅಥವಾ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ ಅದಾಗಿರ್ಬೋದು, ಅಥವಾ ಒಳಗಡೆ ಇನ್ಫೆಕ್ಷನ್ ಇರಬಹುದು, ಅಥವಾ ಓವರಿಯಲ್ಲಿ ಸಿಸ್ಟ್ ಇರಬಹುದು. ಸೊ ಅಥವಾ ಅಡಿನೋಮಯೋಸಿಸ್ ಅಂತ ಹೇಳ್ತೀವಿ, ಬಹಳ ಕಂಡೀಷನ್ಸು. ಅಂದರೆ ಗರ್ಭಕೋಶದಲ್ಲಿ ಏನೋ ಒಂದು ತೊಂದರೆ ಇರ್ತದೆ. ಆ ತೊಂದರೆಯಿಂದ ಇವರಿಗೆ ಕಾಸ್ ಇಸ್ ದ ಪೇಯ್ನ್. ಇನ್ನು ಕೆಲವೊಬ್ಬರಿಗೆ ಈ ಗರ್ಭಕೋಶ ನಾರ್ಮಲ್ ಆಗೇ ಇರ್ತದೆ, ಬಟ್ ಈ ನಾರ್ಮಲ್ ಪೀರಿಯಡ್ ಪ್ರೋಸೆಸ್ ಪೇಯ್ನನ್ನು ದೇ ವಿಲ್ ಬಿ ಎಕ್ಸ್ಪೀರಿಯನ್ಸಿಂಗ್. ಆ್ಯಂಡ್ ಇದ್ರ ಮಾತಾಡಬೇಕು ಅಂತಂದರೆ ಭಾಳ ಜನ ಅಂದ್ಕೊತಾರೆ ಮದುವೆ ಆದ ನಂತರ ಈ ಪೇಯ್ನ್ ಕಮ್ಮಿ ಆಗಿಬಿಡುತ್ತೆ ಬಿಡು ಅನ್ನೋದು. ಅದು ಒಂದು ದೊಡ್ಡ ಮಿತ್. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇಟ್ ಈಸ್ ನಾಟ್ ರಿಲೇಟೆಡ್ ಎಟ್ ಆಲ್. ಸೊ ಅಂದರೆ ಒಂದು ಮಗು ಆಗ್ತಿದ್ದಂಗೆ ಪೇಯ್ನ್ ಕಡಿಮೆ ಆಗುತ್ತೆ ಆಗಬಹುದು. ಯಾಕಂದರೆ ಸರ್ವಿಕ್ಸ್ ಅನ್ನೋದು ಏನು ಹೇಳ್ತೀವಿ, ಮಗು ಆದಾಗ ಸ್ವಲ್ಪ ಡೈಲೈಟ್ ಆಗುತ್ತೆ. ಸೊ ಬ್ಲಡ್ ಫ್ಲೋ ಸ್ವಲ್ಪ ಈಸಿ ಆಗ್ತದೆ. ಸೆಕೆಂಡ್, ಪೇಯ್ನ್ ಥ್ರೆಶೋಲ್ಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಒಂದು ತಾಯಿ ಆದಮೇಲೆ ಲೇಬರ್ ಪೇಯ್ನು ಮಗುನ ನೋಡ್ಕೊಳ್ಳೋದ್ರಿಂದ ಅವರ ಬಾಡಿ ಸ್ಟ್ಯಾಮಿನಾ ಕೂಡ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಸೊ ಆದರೆ ಆಗಬಹುದು, ಬಟ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾವಾಗ ನಾವು ಇಂಟರ್ವ್ಯೂನ್ ಮಾಡ್ತೀವಿ ಅಂತಂದರೆ, ಐ ಹ್ಯಾವ್ ಸೀನ್ ಪೇಷಂಟ್ಸ್, ಕೆಲವೊಂದು ಪೇಷಂಟು ದೇ ಹ್ಯಾವ್ ಗಾನ್ ಇನ್ ಟು ಡಿಪ್ರೆಷನ್ ಆಲ್ಸೋ ಬಿಕಾಸ್ ಆಫ್ ದ ಪೇಯ್ನ್. ತಡ್ಕೊಳಕ್ಕಾಗ್ದಿರ ರಜಾ ಹಾಕಿ, ಅಂದರೆ ಆಫೀಸಲ್ಲಿ ಕೇಳಿದ್ದೀನಿ ಕೆಲವರು ಬಿದ್ದು ಉರುಳಾಡ್ಬೇಕು ಅನ್ಸುತ್ತೆ, ಅಷ್ಟು ಪೇಯ್ನ್ ಆಗುತ್ತೆ, ವಾಂತಿ ಮಾಡ್ಕೊತಾರೆ. ಸಿವಿಯಾರಿಟಿ ಆಫ್ ದ ಪೇಯ್ನ್ ಇಸ್ ಸೋ ಸಿವಿಯರ್. ದೇ ಮಸ್ಟ್ ಬಿ ಅ ರೀಸನ್ ಬಿಹೈಂಡ್ ಇಟ್. ಆವಾಗನೇ ನಾವು ಗರ್ಭಕೋಶ ಸ್ಕ್ಯಾನಿಂಗ್ ಮಾಡಿ ಅಥವಾ ಲ್ಯಾಪ್ರೋಸ್ಕೋಪಿನೂ ಮಾಡ್ತೀವಿ ಕೆಲವೊಂದು ಟೈಮು ನೋಡೋದಕ್ಕೆ ಒಳಗಡೆ ಏನಾರ ತೊಂದರೆ ಇದೆಯಾ ಅಂತ ಅಂದ್ಬಿಟ್ಟು. ಅದ್ರ ಪ್ರಕಾರ ನಾವು ವಿತ್ ಮಾಡರ್ನ್ ಮೆಡಿಸಿನ್ಸ್ ಮೆಜಾರಿಟಿ ಆಫ್ ದೆಮ್ ದೇ ಕ್ಯಾನ್ ಹ್ಯಾವ್ ಅ ಪೇನ್ ಫ್ರೀ ಪೀರಿಯಡ್.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.